ಅವ್ರಿಗೆ ಹಣ ಬೇಕು. ಈಗಾಗಲೇ ಖಜಾನೆ ಖಾಲಿ ಆಗಿದೆ ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಅಧ್ಯಕ್ಷರು ಹೇಳಿದ್ದಾರೆ. ಎಲ್ಲ ನಮ್ಮ ನಾಯಕರುಗಳು ಹೇಳಿದರೆ ಅವ್ರು ಒಪ್ಕೊಳ್ಳಲ್ಲ. ಇಲ್ಲ, ಹಣ ಫುಲ್ ಇದೆ ಅಂತ ಹೇಳ್ತಾರೆ. ಅವ್ರಿಗೇನು ಗೊತ್ತು, ಟ್ರೆಜರಿಯಲ್ಲಿ ಫುಲ್ಲು ಹಣ ಇದೆ ಅಂತ. ಹಣ ಇದ್ದ ಮೇಲೆ ಲಾಸ್ಟ್ ರಿಸಾರ್ಟ್ ಒಂದು ಸರ್ಕಾರಕ್ಕೆ ನನಗೆ ತಿಳಿದಿರೋ ಹಂಗೆ ದ ಲಾಸ್ಟ್ ರಿಸಾರ್ಟ್ ವಿಲ್ ಬಿ ಟು ಹೈಕ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸಸ್. ಇನ್ಯಾವುದು ದಿಕ್ಕೇ ತೋಚ್ತಾ ಇಲ್ಲ ಅಂದರೆ ಸರ್ಕಾರಕ್ಕೆ ಏನೇ ಮಾಡಿ ಮೊದಲನೇ ದಿವಸದಿಂದನೇ ಇವತ್ತು ಹಣವನ್ನು ಗಳಿಸಬೇಕು, ಇವತ್ತು ಟ್ರೆಜರಿಗೆ ಹಣ ತರಬೇಕು ಅಂತಂದರೆ ದ ಲಾಸ್ಟ್ ರಿಸಾರ್ಟ್ ಚಿಂತನೆ ಮಾಡೋದು ಒಬ್ಬ ಮುಖ್ಯಮಂತ್ರಿ, ಒಂದು ಸರ್ಕಾರ ಆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಅದನ್ನು ಟಚ್ ಮಾಡಿದ್ದೀರಿ ಅಂದರೆ ನೀವು ದಿವಾಳಿ ಆಗಿದೆ, ಟ್ರೆಜರಿ ದಿವಾಳಿ ಆಗಿದೆ, ನಿಮಗೆ ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ. ಈಗಲೂ ಲೋಕಸಭೆ ಚುನಾವಣೆಯ ಒಂದು ಅಂಕೆಯಲ್ಲಿ ನೀವು ಗೆದ್ದಿದ್ದೀರಿ, ಸಿಂಗಲ್ ಡಿಜಿಟ್ಗೆ ಇಳಿದಿದ್ದೀರಿ. ಈಗಲಾದರೂ ಅರ್ಥ ಮಾಡ್ಕೊಳ್ಳಿ. ಈ ರಿಸಲ್ಟನ್ನು ನೀವು ವಿಶ್ಲೇಷಣೆ ಮಾಡಿದ್ರೆ 150 ಸ್ಥಾನಗಳು ಈಗ ಸೋತಿದ್ದೀರಿ, ಕೇವಲ 83 ಸ್ಥಾನಕ್ಕೆ ಬಂದಿದ್ದೀರಿ. ನೀವು ಅಸೆಂಬ್ಲಿಗಳನ್ನು ನೀವು ಲೆಕ್ಕ ಹಾಕಿ ನೋಡಿದರೆ ಈಗಲೂ ನೀವು ಮಾಡಿದ್ದೇ ಸರಿ ಅನ್ನುವಂತಹ ಧೋರಣೆಯನ್ನು ನೀವು ಮುಂದುವರಿಸಿದರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ, ಮುಂದೆ ಬರುವಂಥ ಸ್ಥಳೀಯ ಚುನಾವಣೆಗಳಲ್ಲಿ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ. ಸಿಎಂ ಆರ್ಥಿಕ ತಜ್ಞರ ಥರ ಮಾತಾಡ್ತಾರಲ್ಲ ಸರ್. ಆರ್ಥಿಕ ತಜ್ಞರು ಅನ್ನೋದರಲ್ಲಿ ಎರಡು ಮಾತಿಲ್ಲ, ನಾನೂ ಒಪ್ಕೊಳ್ತೀನಿ. ಆದರೆ ನನಗೆ ಆಶ್ಚರ್ಯ, ಒಬ್ಬ ಮುಖ್ಯಮಂತ್ರಿ 13-14 ಬಾರಿ ಇವತ್ತು ಬಡ್ಜೆಟನ್ನು ಮಂಡಿಸಿರೋವಂಥವರು ಇಂಥ ಗ್ಯಾರಂಟಿಗಳಿಗೆ ಅವರು ಒಪ್ಕೊಂಡಿದ್ದಾರಲ್ಲ, ಇವತ್ತು ಆರ್ಥಿಕ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದಾರಲ್ಲ, ಇದು ನನಗೆ ನೋವಿನ ಸಂಗತಿ. ನನಗೀಗಲೂ ಆಶ್ಚರ್ಯ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರ ಇದು ಮಾಡ್ತಾ ಇರೋದು ಅಂತ ನನಗೀಗಲೂ ಆಶ್ಚರ್ಯ ಇದೆ. ಸರ್ಕಾರ ದಿವಾಳಿ ಆಗೋದಕ್ಕೆ ಗ್ಯಾರಂಟಿಗಳೇ ಕಾರಣ, ಪ್ರಮುಖ ಕಾರಣ ಅದೇನೆ. ನೋಡಿ, ನೀವು 50-60 ಸಾವಿರ ಕೋಟಿ ರೂಪಾಯಿಗಳನ್ನು ನೀವು ಉಚಿತವಾಗಿ ಕೊಟ್ಟರೆ ಏನು ಆ ಸಮುದಾಯಗಳನ್ನು ಉದ್ಧಾರ ಮಾಡ್ತಾ ಇದ್ದೀರಾ? ವೈಜ್ಞಾನಿಕವಾಗಿ ಅವರಿಗೆ ಸಬಲೀಕರಣ ಮಾಡ್ತಾ ಇದ್ದೀರಾ? ಅವ್ರಿಗೇನಾದರೂ ನೀವು ಸ್ಕಿಲ್ಲನ್ನು ಕಲಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಾ? ಶಿಕ್ಷಣ ಇವತ್ತು ಸ್ಕಿಲ್ ಸೆಟ್ಟು ಈ ರೀತಿಯಲ್ಲಿ ನೀವು ಉದ್ಧಾರ ಮಾಡಬೇಕು. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ನಾವು ನೋಡಿದಿರಿ ಯಾವ ರೀತಿ ಮುದ್ರಾ ಯೋಜನೆ ಅಂತಂದಿದ್ದಾರೆ, ಯಾವ ರೀತಿ ಇವತ್ತು ಮಹಿಳೆಯರಿಗೆ, ಅಲ್ಪಸಂಖ್ಯಾತರು, ಹಿಂದುಳಿದವರು ವಿಶೇಷ ಸಾಲಗಳನ್ನು ಪಡೆದು ಯಾವ ರೀತಿ ಅವರ ಉದ್ದಿಮೆಗಳನ್ನು ಪ್ರಾರಂಭ ಮಾಡಿ, ಗುಡಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಅವ್ರ ಕಾಲ ಮೇಲೆ ಅವರು ಯಾವ ರೀತಿ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ರಚನಾತ್ಮಕವಾಗಿ ವಿಚಾರ ಮಾಡುವಂಥದ್ದು. ಕಾಂಗ್ರೆಸ್ ಪಕ್ಷದ ಶಾಸಕ ಅದು ದೇವರೇ ಹೇಳಬೇಕು, ನೀವು ಹೇಳಬೇಕು ನಮಗೆ. ಯಾಕೆ ಅಂದರೆ ಇದೇ ರೀತಿ ಹೋದರೆ ಕರ್ನಾಟಕದ ಜನ ಉಳಿಯಲ್ಲ, ಗುಳೆ ಹೋಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಕರ್ನಾಟಕದ ರಾಜ್ಯದ ಜನತೆಗೆ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತೀನಿ, ತಕ್ಷಣ ತಾವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನೀವು ಇಳಿಸಲೇಬೇಕು, ಆ ಆದೇಶವನ್ನು ಹಿಂಪಡಿಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ.